ಫ್ರೆಂಡ್ಸ್, ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ 10ನೇ ಮತ್ತು ಡಿಪ್ಲೊಮಾ ಪಾಸ್ ಆದವರಿಗೆ ಉದ್ಯೋಗಾವಕಾಶ NTPC ರಿಕ್ರೂಟ್ಮೆಂಟ್ 2024 ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಬನ್ನಿ, ಉದ್ಯೋಗ ಮಾಹಿತಿ ತಿಳಿತಾ ಹೋಗೋಣ. 10ನೇ ಡಿಪ್ಲೊಮಾ ಪಾಸಾದವರಿಗೆ ಸರ್ವೇಯರ್ ಹುದ್ದೆಗಳು, ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮದಿಂದ ಸರ್ವೇಯರ್ ಹುದ್ದೆಗಳು, ಇದ್ರ ಬಗ್ಗೆ ಇಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ತಿಳಿತಾ ಹೋಗೋಣ. NTPC ರಿಕ್ರೂಟ್ಮೆಂಟ್ 2024 ಅಪ್ಲೈ ಆನ್ಲೈನ್ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. 144 ವೇಕೆನ್ಸಿ ಇದೆ. ಭಾರತದ ಅತಿ ದೊಡ್ಡ ಇಂಧನ ಸಂಸ್ಥೆಯಾದ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ NTPCಯಲ್ಲಿ ಖಾಲಿ ಇರುವ 144 ಮೈನಿಂಗ್ ಓವರ್ಮ್ಯಾನ್, ಮ್ಯಾಗ್ಝಿನ್ ಇನ್ಚಾರ್ಜ್, ಮೆಕ್ಯಾನಿಕಲ್ ಸೂಪರ್ವೈಸರ್, ಜೂನಿಯರ್ ಮೈನ್ ಸರ್ವೇಯರ್ ಮತ್ತು ಮೈನಿಂಗ್ ಸರದಾರ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಅರ್ಜಿ ಆಹ್ವಾನಿಸಿದೆ. ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ, ವಯೋಮಿತಿ, ವೇತನ ಶ್ರೇಣಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಆಮೇಲೆ ನೀವು ಅಪ್ಲೈ ಮಾಡ್ಕೊಳ್ಳಿ. ನೀವು ಯಾವುದೇ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೂ ಅಷ್ಟೇ ಎಲ್ಲಾದರೂ ಮಾಹಿತಿ ತಿಳ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಬನ್ನಿ, ಕೆಳಗೆ ನೋಡ್ತಾ ಹೋಗೋಣ. ಭಾರತದ ಅತಿ ದೊಡ್ಡ ಇಂಧನ ಸಂಸ್ಥೆಯಾದ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ NTPCಯಲ್ಲಿ ಖಾಲಿ ಇರುವ 144 ಮೈನಿಂಗ್ ಓವರ್ಮ್ಯಾನ್, ಮ್ಯಾಗ್ಝಿನ್ ಇನ್ಚಾರ್ಜ್, ಮೆಕ್ಯಾನಿಕಲ್ ಸೂಪರ್ವೈಸರ್, ಜೂನಿಯರ್ ಮೈನ್ ಸರ್ವೇಯರ್ ಮತ್ತು ಮೈನಿಂಗ್ ಸರದಾರ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿ ಅರ್ಜಿ ಆಹ್ವಾನಿಸಿದೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ. ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ಕ್ವಾಲಿಫಿಕೇಷನ್, ವೇತನ ಶ್ರೇಣಿ, ಸ್ಯಾಲರಿ, ವಯೋಮಿತಿ, ಏಜ್ ಲಿಮಿಟೆಡ್, ಅರ್ಜಿ ಶುಲ್ಕ, ಅಪ್ಲಿಕೇಶನ್ ಫೀಸ್, ಹುದ್ದೆಗಳ ವಿವರಗಳನ್ನು ತಿಳಿದುಕೊಂಡು ಆಮೇಲೆ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಅಪ್ಲೈ ಮಾಡಿ. ಇಲಾಖೆ ಹೆಸರು ಬಂದುಬಿಟ್ಟು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಹುದ್ದೆಗಳ ಹೆಸರು ಬಂದುಬಿಟ್ಟು ವಿವಿಧ ಹುದ್ದೆಗಳಿದೆ. ಒಟ್ಟು ಹುದ್ದೆಗಳು ಬಂದುಬಿಟ್ಟು 144 ಇದೆ. ಅರ್ಜಿ ಸಲ್ಲಿಸುವ ಬಗ್ಗೆ ಹೇಳಿರೋದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು. ಈ ಯಾವ್ಯಾವ ಹುದ್ದೆಗಳು ಅಂತ ನೋಡ್ತಾ ಹೋಗೋದಾದರೆ, ಮೈನಿಂಗ್ ಓವರ್ಮ್ಯಾನ್ 67 ಹುದ್ದೆಗಳು, ಮ್ಯಾಗ್ಝಿನ್ ಇನ್ಚಾರ್ಜ್ 9 ಹುದ್ದೆಗಳು, ಯಾಂತ್ರಿಕ ಮೇಲ್ವಿಚಾರಕರು 28 ಹುದ್ದೆಗಳು, ವಿದ್ಯುತ್ ಮೇಲ್ವಿಚಾರಕರು 26 ಹುದ್ದೆಗಳು, ವೃತ್ತಿಪರ ತರಬೇತಿ ಬೋಧಕರು 8 ಹುದ್ದೆಗಳು, ಜೂನಿಯರ್ ಮೈನ್ ಸರ್ವೇಯರ್ 3 ಹುದ್ದೆಗಳು, ಮೈನಿಂಗ್ ಸಿರ್ದಾರ್ ಇದು 3 ಹುದ್ದೆಗಳು ಅಂತ ಹೇಳಿದರೆ ಇದು ಹುದ್ದೆಗಳ ವಿವರಗಳಾಗಿರುತ್ತೆ. ನೀವು ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ, ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ ಇದನ್ನು ನೋಡ್ಕೊಂಡ್ಬಿಟ್ಟು ಆಮೇಲೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ನೋಡಿ, 144 ಹುದ್ದೆಗಳ ಡಿವೈಡೇಷನ್ ಹಿಂಗಿದೆ. ಈಗ ವಿದ್ಯಾರ್ಹತೆ ತಿಳಿತಾ ಹೋಗೋಣ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು SLC ಅಥವಾ ಡಿಪ್ಲೊಮೊ ಪದವಿ ವಿದ್ಯಾರ್ಹತೆಯನ್ನು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಹೊಂದಿರಬೇಕು. ವೃತ್ತಿ ಅನುಭವವನ್ನು ಹೊಂದಿರಬೇಕು ಅಂತ ಕೂಡ ಹೇಳಿದ್ದಾರೆ. ವಯೋಮಿತಿ ಬಂದುಬಿಟ್ಟು ಈ ಹುದ್ದೆಗೆ ಅರ್ಜಿ ಬಯಸುವ ಗರಿಷ್ಠ 30 ವರ್ಷ ಮೀರಿರಬಾರ್ದು ಅಂತ ಹೇಳಿದ್ದಾರೆ. ಮೀಸಲಾತಿ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ವೇತನ ಶ್ರೇಣಿ ನೋಡೋದಾದರೆ, ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗನುಗುಣವಾಗಿ ಮಾಸಿಕ ವೇತನವನ್ನು ನಿಗದಿಪಡಿಸಲಾಗಿರುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ನೋಟಿಫಿಕೇಷನ್ನಲ್ಲಿ ಇನ್ನೂ ಡೀಟೇಲ್ ಆಗಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅರ್ಜಿ ಶುಲ್ಕ ಬಂದುಬಿಟ್ಟು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು 300 ರು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. SC ST PWO ಅಭ್ಯರ್ಥಿಗಳಿಗೆ, ಅದೇ ಮಹಿಳಾ SC ST ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ಇದೆ ಅಂತ ಹೇಳಿದ್ದಾರೆ. ಆಯ್ಕೆ ವಿಧಾನ ಬಂದುಬಿಟ್ಟು ಅಭ್ಯರ್ಥಿಗಳಿಗೆ ಆನ್ಲೈನ್ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ನಡೆಸುವ ಮೂಲಕ ಆಯ್ಕೆ ಮಾಡಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ನಿಮಗೆ ಅಪ್ಲೈ ಮಾಡೋದಾದರೆ ನಿಮಗೆ ಅಪ್ಲೈ ಲಿಂಕ್ ಕೂಡ, ನೋಟಿಫಿಕೇಷನ್ ಲಿಂಕ್ ಕೂಡ ನಾನು ಇಲ್ಲಿ ಹಾಕಿರ್ತೀನಿ. ನೀವು ಬೇಕಾದರೆ ಹೋಗಿ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ನಿಮಗೆ NTPCಯಲ್ಲಿ ಡೈರೆಕ್ಟ್ ಹೋಗ್ಬಿಟ್ಟು ನೀವು ಚೆಕ್ ಮಾಡಿದರೆ ಕೂಡ ಮಾಹಿತಿ ಸಿಗುತ್ತೆ ನಿಮಗೆ. ನೀವು ಆದಷ್ಟು ಬೇಗ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ನೋಡಿ, NTPC ಅಂತ ನೇಮಕಾತಿ ಅಂತ ಹೊಡೆದ್ರೂ ಕೂಡ ನಿಮಗೆ ಮಾಹಿತಿ ಸಿಕ್ಬಿಡುತ್ತೆ. ಹೋಗ್ಬಿಟ್ಟು ಮಾಹಿತಿ ತಿಳ್ಕೊಳ್ಳಿ.
ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಇದರಲ್ಲಿ ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದುಬಿಟ್ಟು ಜುಲೈ 20 ಆಗಿರುತ್ತೆ. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದುಬಿಟ್ಟು ಆಗಸ್ಟ್ 5 ಆಗಿರುತ್ತೆ. ಅಪ್ಲೈ ಮಾಡೋರೆಲ್ಲರಿಗೂ ಇದೊಂದು ಸುವರ್ಣಾವಕಾಶ. ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ. ಎಲ್ರಿಗೂ ಅಪ್ಲೈ ಮಾಡೋರು ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.